ನೀವು ಕರೆ ಮಾಡಿದ ಚಂದಾದಾರರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ನೀವು ಕಾಯ್ದಿರಬಹುದು ಅಥವಾ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಹಾಯ್ ಜನಿ. ಬನ್ನಿ ಸರ್. ತಗೊಂಡ್ಬಂದಿದ್ದೀನಿ. ಏನಾದ್ರೂ ತಿಂದ? ಇದು ತಿನ್ನೋದಲ್ಲ, ಬೇರೆ. ನೀನ್ ತಿನ್ಕೊಂಡ್ ಬಂದ? ತುಂಬಾ ಹಸುವಾಗ್ತಿದೆ ಜನಿ. ಏನು ಕುಡ್ತಿದೀಯಾ? ಲೈಟ್ ಆಗಿ. ಬಾ ಡಾರ್ಲಿಂಗ್, ಭಯ ಪಡ್ಬೇಡ, ಬಾ. ಡಾರ್ಲಿಂಗ್, ನಿಮ್ಗಿಷ್ಟವಾಗಿರೋ ಡೈನಿಂಗ್ ಟೇಬಲ್ ನಿಮ್ ಹತ್ರನೇ ಬಂದಿದೆ ಸರ್. ಏನ್ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾಳೆ. ಅಪ್ಪ, ಎಣ್ಣೆ ಹೊಡೆದಿದ್ದಕ್ಕೆ ನನ್ಗೆ ಅನಿಸ್ತಿದ್ಯಾ? ಸಾಕು ಸಾಕು. ತಿನ್ನಿ. ತಿಂತೀನಿ. ಚೆನ್ನಾಗಿ ತಿನ್ನಿ ಸರ್. ಡಬಲ್ ಟೇಸ್ಟ್ ಆಗಿದೆ. ಡಬಲ್ ಸ್ಟ್ರಾಂಗ್ ಹಾಗೆ ಇರುತ್ತೆ. ಓವರ್ ಆಕ್ಟಿಂಗ್ ಮಾಡ್ಬೇಡ. ಹಾಕ್ಬೇಕಂತ ತಂದೆ, ಆದ್ರೆ ಹಾಕಿಲ್ಲ. ನಿನಗ್ ತೋರಿಸ್ದೆ. ತೆಗಿಯಕ್ಕಾಗಿಲ್ವಾ? ಅಯ್ಯೋ ಅಪ್ಪ, ಅಯ್ಯೋ, ಸ್ವಲ್ಪ ಹೊತ್ತಲ್ಲಿ ಕುಡ್ದಿದ್ದಲ್ಲ ಹೇಳ್ದೋಯ್ತು. ಅಪ್ಪ, 2 ಗಂಟೆವರೆಗೂ ಎಲ್ಲ ಅಲಿತಾ ಇದ್ದೆ? ಅಲಿತಾ ಇದ್ನಾ? ವೆಂಕಿ ಮನೆಗೆ ಹೋಗಿ ಬಂದಿದ್ದು. ಓ, ನಾನು ಹಾಫ್ ಅನ್ ಅವರ್ ಮುಂಚೆನೆ ಮಾತಾಡಿದ್ದೆ. ಅದೇ ವೆಂಕಿನಾ? ಹಾಫ್ ಅನ್ ಅವರ್ ಮುಂಚೆ ಮಾತಾಡಿದ್ದು ವೆಂಕಿ. ನೀನ್ ಯಾವ ವೆಂಕಿನ ಹೇಳ್ತಿದ್ಯಾ? ಈ ಆಫೀಸಲ್ಲಿ ಇರ್ತಾನಲ್ಲ ಏ ವೆಂಕಿ, ಅವನ್ನ. ನಾನ್ ಯಾವ ವೆಂಕಿ ಬಗ್ಗೆ ಹೇಳ್ತಿರೋದು ಗೊತ್ತಾ? ಎಲ್ಲಿ ಹೇಳು ನೋಡೋಣ, ಯಾವ ವೆಂಕಿ ಬಗ್ಗೆ ಹೇಳ್ತಿದ್ದೀನಿ? ಅದು ಕೆ ವೆಂಕಿ ಇದ್ದಾನಲ್ಲ, ಕೆ ನಗರ್ ವೆಂಕಿ. ನಾವಿಬ್ರು ಚಿಕ್ಕ ವಯಸ್ಸಲ್ಲೂ ಒಟ್ಟಿಗೆ ಓದದ್ವಲ್ಲ. ಅವ್ನು ಇವಾಗ ತಾನೇ US ಇಂದ ಬಂದಿದ್ದಾನೆ. ಪಾರ್ಟಿ ಅಂತ ಹೇಳ್ದ, ಸರಿ ಅಂತ ಹೋದೆ. ಆಮೇಲೆ ಹೋದ್ಮೇಲೆ ನಾನ್ ನೋಡಕ್ಕೆ ಏನ್ ದಡ್ಡಿ ತರ ಇದ್ದೀನಾ? ನಾನು ಕಾಲ್ ಮಾಡಿದ್ರೆ ಕಟ್ ಮಾಡ್ತೀಯಾ? ಫೋನ್ ಕಟ್ ಮಾಡುದ್ನ ಯಾವಾಗ? ಇಲ್ಲೇ ಇದೆಯಲ್ಲ, ತಗೋ, ಚಾರ್ಜ್ ಹಾಕಿ ಹೋಗು. ನಿನ್ ಫೋನ್ ಎಲ್ಲಿ? ನನ್ ಫೋನ್ ಏನು? ನನ್ ಫೋನು ನಿನ್ ಫೋನು ಅಂತ ಬೇರೆ ಬೇರೆ ಮಾತಾಡ್ತಿದ್ಯಾ? ನಾವಿಬ್ರು ಯಾವಾಗ್ಲೂ ಒಂದೇ. ನಿನ್ ಫೋನ್ ಎಲ್ಲಿ? ನನ್ ಫೋನು ಆಫೀಸಲ್ಲಿ ಚಾರ್ಜ್ ಹಾಕಿ ಮತ್ತೆ ನಾಳೆ ತಗೊಂತೀನಿ. ಮೊದಲು ಓಕೆ. ಯಾರು ಕಾಲ್ ಮಾಡ್ತಿದ್ಯಾ? ಎಲ್ಲ ತೋರ್ಸು. ಮಾತಾಡು. ವಿಜಯ್ ಹೋದೆ, ನೋಡಿದ್ರೆ ಕಾಣಿಸ್ತಾನೆ ಇರ್ಲಿಲ್ಲ. ಫೋನ್ ಇಡೆ, ನಾಳೆ ಶಾಪಿಂಗ್ ಹೋಗೋಣ. ಡ್ರಾಮಾ ಮಾಡ್ತಿದ್ಯಾ? ಇಲ್ಲಮ್ಮ, ನಾವ್ ಯಾವಾಗ್ಲೂ ಇದೇ ತರ ಮಿಮಿಕ್ರಿ ಮಾಡಿ ಮಾತಾಡ್ಕೊಂತೀವಿ. ಇವತ್ ರಾತ್ರಿ ನನಗೆ ಮರೆಯಕ್ಕೆ ಆಗಲ್ಲ ಕಣೋ. ಐ ಜಸ್ಟ್ ಎಂಜಾಯ್ಡ್ ಅ ಲಾಟ್. ಕಟ್ ಮಾಡು. ಯಾರು ನೀನು? ನೀನ್ ಯಾರೇ? ನಾನು ಜನಿ, ಜೈನ ವೈಫ್. ನಾನು ವರ್ಷ. ಜನಿ ಯಾರು ಹೇಳ್ತಿದ್ಯಾ? ಹೋಗೆ. ನನ್ನ ಹತ್ರ ಸುಳ್ಳು ಹೇಳ್ದೆ. ಇಲ್ಲ ಜನಿ. You cheated on me. ನನ್ ಮಾತ್ ಕೇಳ್ ಜನಿ. My life is over. ಜನಿ, ನಾನು ಹೋದೆ ಜನಿ, ಆದ್ರೆ ಏನು ಮಾಡಿಲ್ಲ ಜನಿ. ಪ್ಲೀಸ್ ಜನಿ, ನನ್ನ ನಂಬು ಜನಿ. ಜನಿ ಪ್ಲೀಸ್ ಜನಿ. ಜನಿ ಬೇಡ ಜನಿ. ಜನಿ ಪ್ಲೀಸ್ ಜನಿ, ನನ್ನ ನಂಬು ಜನಿ. ಜನಿ ಪ್ಲೀಸ್ ಜನಿ. ಜನಿ ನನಗೆ ಮಾತು ಕೇಳು ಜನಿ. ಜನಿ ಬಾಗ್ಲು ತೆಗಿ ಜನಿ, ಮಾತಾಡೋಣ. ಜನಿ ಪ್ಲೀಸ್ ಜನಿ, ನನ್ ಮಾತು ಕೇಳು ಜನಿ. ಪ್ಲೀಸ್ ಜನಿ, ಬಾಗ್ಲು ತೆಗಿ ಬೇಬಿ. ಪ್ಲೀಸ್ ಬೇಬಿ, ಬಾಗ್ಲು ತೆಗಿ ಬೇಬಿ. ಏಯ್, ನಿನಗೆ ಊಟ ಎಲ್ಲ ತಿನ್ನಕ್ಕೆ ಅವಳು ಯಾಕೆ ಕೊಡ್ತಿದ್ದಾಳೆ? ಇರೋ, ಇಲ್ಲೊಂದು ದೊಡ್ಡ ಕಿರಿಕ್ ಆಗ್ತಿದೆ, ಆಮೇಲೆ ಫೋನ್ ಮಾಡ್ತೀನಿ. ಏನಮ್ಮ? ನಿನಗೆ ಊಟ ತಿನ್ನಕ್ಕೆ ಅವಳು ಯಾಕೆ ಕೊಡ್ತಿದ್ದಾಳೆ? ಅದನ್ನ ನೀನು ಅವಳನ್ನೇ ಕೇಳ್ಬೇಕು. ಸರಿ, ಅವಳು ಕೊಟ್ಲ ಅಂದ್ರೆ ನೀನ್ ಯಾಕೆ ತಿಂದೆ? ನನ್ಗೆ ಹಸು ಆಗ್ತಿತ್ತೆ, ನೀನ್ ಊಟನೇ ಕೊಟ್ಟಿಲ್ವಲ್ಲ. ಸರಿ, ನಿನ್ ಬಿಕ್ಲಿಗೆ ಅವಳು ಯಾಕೆ ನೀರ್ ಕುಡಿದ್ಲು? ಅದನ್ನು ಅವಳ ಹತ್ರನೇ ಕೇಳ್ಬೇಕು. ಓಕೆ, ಅವಳು ನೀರ್ ಕುಡಿದಿದ್ದಕ್ಕೆ ನೀನ್ ಯಾಕೆ ಬಿಕ್ಲಾಡ್ದೆ? ನೀನ್ ಸರಿಯಾಗಿ ಉತ್ತರ ಹೇಳು. ಈ ತರ ಕಷ್ಟದ ಪ್ರಶ್ನೆ ಕೇಳಿದ್ರೆ ಹೇಗೆ ಉತ್ತರ ಹೇಳಿ? ಹೇಳು. ನೀರಲ್ಲಿ ನೀರ್ ಕುಡಿದ್ಬಿಟ್ಟು ಬರ್ತೀನಿ. ನನ್ನ ನೋಡಿದ್ರೆ ತಮಾಷೆ ಆಗ್ತಿದ್ಯಾ?
ಅದನ್ನ ಹೇಗ್ ಚಿನ್ನ ನನ್ನ ಬಾಯಲ್ಲಿ ನಾನೇ ಹೇಳಿ ನಾನು ಬರ್ತೀನಿ. ಹೋಗು. ಹೌದು, ಜೈಯಲ್ಲಿ ಅವನಿಗೆ ಫೀವರ್ ಅಂತ ಮೇಲ್ ಮಲ್ಕೊಂಡಿದ್ದಾನೆ. ಸರಿ, ವರ್ಷ ಎಲ್ಲಿ? ಅವಳು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಜೈಗೆ ಫೀವರು, ಆದ್ರೆ ವರ್ಷ ಹಾಸ್ಪಿಟಲ್ಗೆ ಹೋಗಿದ್ದಾಳೆ. ವಾಟ್ ಎ ಫನಿ ವರ್ಲ್ಡ್. ಏನ್ ಸರ್, ಲವ್ ಫೇಲಿಯರಾ? ಸನ್ಸೆಟ್ ಅಲ್ಲಿ ಡ್ರಿಂಕ್ ಮಾಡ್ತಾ ಇದ್ದೀರಾ? ಸುಮ್ನೆ ಇರಲೇ. ಐವ್ ಸೀನ್ ಎವ್ರಿಥಿಂಗ್. ನಿಮಗ್ ಫೀವರ್, ಅವಳು ಹಾಸ್ಪಿಟಲ್ ಅಲ್ಲಿದ್ದಾಳೆ. ಅವಳು ಹಾಸ್ಪಿಟಲ್ ಅಲ್ಲಿದ್ದಾಗ ನೀವು ಡ್ರಿಂಕ್ ಮಾಡ್ತಾ ಇದ್ದೀರಾ. ಏನದು, ಪ್ರೀತಿ ಪ್ರೇಮ ಕತೆನಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅವ್ರ ಅಮ್ಮಂಗ್ ಹುಷಾರಿಲ್ಲ ಅಂತ ಅವಳು ಹಾಸ್ಪಿಟಲ್ಗೆ ಹೋದ್ಲು. ನಿಮಗೆ ಹೇಗೆ ಗೊತ್ತು? ನೀವಿಬ್ರು ಶೇರ್ ಮಾಡ್ತಾ ಇದ್ದೀರಾ? ಅವಳೇ ಆಫೀಸಲ್ಲಿ ಹೇಳಿದ್ದು. ಅವಳ ಬಗ್ಗೆ ಕೇಳಕ್ಕೆ ಆಫೀಸ್ಗೆ ಹೋಗ್ತೀರಾ? ಅಪ್ಪ, ನಿನ್ನಿಂದ ಮಾತ್ರ ಈ ತರ ಎಲ್ಲ ಕನೆಕ್ಟ್ ಮಾಡಕ್ಕಾಗೋದು. ಕನೆಕ್ಷನ್ ಇದ್ದಿದ್ದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಹೋಗೆ ಸುಮ್ನೆ. ತುಂಬಾ ಓವರ್ ಆಯ್ತು, ನನಗೂ ಕೋಪ ಬರುತ್ತಷ್ಟೇ. ಬಂದ್ರೆ ಬಂದ್ರೆ ನಡ್ಕೊಂಡು ಹೋಗ್ಬಿಡ್ತೀನಿ. ಬಿಯರ್ ವೇಸ್ಟ್ ಮಾಡಿಸ್ದಾ ಇರೋ, ನಿನ್ ಬಿಯರ್ ಕುಡಿತೀನಿ. ಏಯ್, ಯಾಕೋ ಇಲ್ಲಿ ಕೂತಿದ್ಯಾ? ಇನ್ ಮುಂದೆ ಇದೆ ನನ್ನ ಕ್ಯಾಬಿನ್, ನಿನ್ ಜಾಗಕ್ಕೆ ಹೋಗು. ಯಾಕೆ? ಏನೆಲ್ಲ ನಿನ್ನ ಹತ್ರ ಹೇಳಕ್ಕಾಗುತ್ತಾ? ನನ್ ಪಕ್ಕದಲ್ಲಿ ಕೂತ್ಕೊಳ್ಳಕ್ ನಿಂಗೆ ಇಷ್ಟ ಇಲ್ವಾ? ಹಾಗೆಲ್ಲ ಏನಿಲ್ಲ. ಸರಿ ಬಾ ಹೋಗೋಣ. ಏನ್ ಮಾಡ್ತಿದ್ಯಾ? ಹಾಗಾದ್ರೆ ಹೇಳು, ಹೇಳು, ಏನ್ ಮಾಡ್ತಿದ್ಯಾ? ಹೇಳು, ಹೇಳು, ಯಾಕೆ ಅಂತ ಹೇಳು. ಹೇ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಕಮ್ ಔಟ್. ಈಗೇನ್ ನಿನ್ ಪ್ರಾಬ್ಲಮ್? ನಾನ್ ವಿಜಯ್ನ ಲವ್ ಮಾಡ್ತಿದ್ದೀನ ಇಲ್ವಾ ಅಂತ ಗೊತ್ತಾಗ್ಬೇಕಲ್ವಾ? ಇದನ್ನ ನಾನೇ ನಿನ್ನ ಕ್ಲಿಯರ್ ಮಾಡ್ಬೇಕು ಅನ್ಕೊಂಡೆ. ಏನ್ ಕ್ಲಿಯರ್ ಮಾಡ್ಬೇಕಂತ? ಕೈ ಹಿಡ್ಕೋತೀಯಾ? ಮನೆ ಕರ್ಕೊಂಡೋಗಿ ಬಿಯರ್ ಕುಡಿಸ್ತೀಯಾ? ಅವ್ನ್ ಹೆಂಡತಿ ನಾನಾ ಅಥವಾ ನೀನಾ? ಓ, ಅದ್ರಲ್ಲೇ ನಿನಗ್ ಡೌಟಾ? ಹೇ ಸೌ, ಇನ್ನೊಂದ್ಸಲ ಹಂಗ ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಓ, ನನ್ ಸಹೋದರಿ ಅನ್ನಕ್ ಬಂದೆ. ಇದನ್ನು ಚೆನ್ನಾಗೇ ಇದೆ. ಹೇ ಸೌ, ಈ ಮ್ಯಾಟರ್ನ ಸ್ಮೂತ್ ಆಗಿ ಡೀಲ್ ಮಾಡೋಣ ಅನ್ಕೊಂಡೆ, ಆದ್ರೆ ನನ್ ಒಳಗಡೆ ಮಲ್ಗಿರೋ ಮೃಗನ ನೀನ್ ತಟ್ಟೆ ಬಿರ್ಸಿದ್ಯಾ. ಮುಂದಿನ ವರ್ಷ ಈ ದಿನನ ನಿನ್ ಕ್ಯಾಲೆಂಡ್ರಲ್ಲಿ ಬರ್ದಿಟ್ಕೋ. ಈ ವರ್ಷ ಇನ್ನೊಂದ್ ವರ್ಷನ ನೀನ್ ನೋಡ್ತೀಯ. ಕೌಂಟ್ ಡೌನ್ ಸ್ಟಾರ್ಟ್ಸ್. ಹಾಯ್ ಜನಿ, ಬಿಸಿಯಾಗಿ ಗ್ರೀನ್ ಟೀ ಬೇಕಾ? ಶೋ, ಗೆಟ್ ಔಟ್. ನಾನ್ ಯಾಕೆ ಹೋಗ್ಬೇಕು? ತಗೊಂಡ್ ಆಚೆ ಹೋಗು. ಲಿಸಹೋ, ಇನ್ನೊಂದ್ಸಲ ಹಂಗ ಹೇಳಿದ್ರೆ ಐ ವಿಲ್ ಕಿಲ್ ಯು. ನಿನ್ ಹತ್ರ ಏನ್ ಮಾತು? ವಿಜಯ್ನ ಕರಿ, ಅವನ್ ಹತ್ರ ಮಾತಾಡ್ಕೋತೀನಿ. ಹಾಯ್ ವರ್ಷು, ಗುಡ್ ಮಾರ್ನಿಂಗ್. ಹಾಯ್. ಏನು ನೀವಿಬ್ರು ಡ್ರಾಮಾ ಮಾಡ್ತಾ ಇದ್ದೀರಾ? ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಬೆಳಿಗ್ಗೆ ಎದ್ದು ಹೋಗ್ತೀನಿ ಅಂದೆ ತಾನೆ? ಏನೇ ಮಾಡ್ತಿದ್ಯಾ ಇಲ್ಲಿ? ಹೋಗ್ಯಾ ನಿನ್ ಮನೆಗೆ ಹೋಗೆ. ಕೂಲ್ ಕೂಲ್ ಕೂಲ್, ಹೋಗ್ತೀನಿ. ಹೋಗೋದಕ್ಕೂ ಮುಂಚೆ ನಡೆದಿರೋ ಕತೆನ ಹೇಳಿ ಹೋಗ್ತೀನಿ. ಸಾಕು, ನಡ್ದಿದ್ ಹೇಳ್ತೀನಿ, ನೀನೇ ನ್ಯಾಯ ಹೇಳು. ಅವತ್ ಗಾಡಿ ಪಂಚರ್ ಆಯ್ತು, ಆಫೀಸಿಂದ ಮನೆಗೆ ಹೋಗಕ್ ವೇಟ್ ಮಾಡ್ತಿದ್ದೆ, ಬಂದ್ ಡ್ರಾಪ್ ಮಾಡ್ಲಾ ಅಂತ ಕೇಳ್ದ. ಹೌದು. ಸರಿ, ಫ್ರೆಂಡ್ ಅಲ್ವಾ, ಡ್ರಾಪ್ ಮಾಡು ಅಂತ ಹೇಳ್ದೆ. ಅಲ್ಲಿ ಬಂದು ಸರಿ ಇಲ್ಲಿ ತನಕ ಬಂದಲ್ಲ, ಮನೆಗ್ ಬಾ ಅಂತ ಹೇಳ್ದೆ. ಹೌದು. ಕಾಫಿನ ಟೀನಾ ಅಂದ್ರೆ ಬಿಯರ್ ಕೇಳ್ತಿದ್ದಾನೆ. ಹೌದು. ಸರಿ ಅಂತ ಅಪ್ಪ ಇಟ್ಟಿರೋ ಬಿಯರ್ನ ಕೊಟ್ಟೆ. 2-3 ಆದ್ಮೇಲೆ ಸೈಡ್ ಡಿಶ್ಗೆ ಕಿಸ್ ಕೇಳ್ತಿದ್ದಾನೆ. ಹೌದು. ಕಿಸ್ ಕೇಳಿದ್ನ? ನಾನ್ ಕೇಳಿಲ್ಲ, ಅವಳೇ ಕೇಳಿದ್ದು. ಇಲ್ಲ ಇಲ್ಲ, ಯಾರು ಕೇಳಿದ್ದು? ಆಗ್ಲೇ ಗೊತ್ತಾಯ್ತು, 2-3 ಬಿಯರ್ ಹೊಡೆದ್ರೆ ಏನೇನ್ ಕೇಳ್ತಾನೆ, ಏನೇನ್ ಮಾಡ್ತಾನೆ ಅಂತ. ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ. ನೀನ್ ಹೇಳು. ಮನೆಗ್ ಹೋಗೋ ಪಾಪ ಜನಿ ವೇಟ್ ಮಾಡ್ತಿರ್ತಾಳೆ ಅಂದೆ. ಅವಳು ಜನಿ ಅಲ್ಲ, ನನಗ್ ಹಿಡ್ದಿರೋ ಶನಿ ಅಂತಿದ್ದಾನೆ. ಹಾಗೆಲ್ಲ ಹೇಳ್ತೀಯ? ಸುಳ್ಳು ಹೇಳ್ತಿದ್ದಾಳೆ, ನಾನು ಆತರ ಹೇಳಲೇ ಇಲ್ಲ. ನಾನ್ ಯಾವಾಗ್ಲೇ ಹಂಗಂದೆ? ನನಗ್ ತುಂಬಾ ಕೋಪ ಬಂತು. ದರ ಅಂತ ಹೇಳ್ಕೊಂಡು ಹೋಗಿ ಹೊರಗಡೆ ಬಿಟ್ರೆ 4ನೇ ಬಿಯರ್ ಕೊಟ್ರೇನೆ ಹೋಗೋದು ಅಂತಿದ್ದಾನೆ. 4ನೇ ಬಿಯರ್ ಕುಡ್ದು ಏನ್ ಮಾಡ್ದ ಗೊತ್ತಾ? ಇಲ್ಲ, ಕೆಳಗ್ ಬಿದ್ರೆ ನೆಲ ಗಲೀಜಾಗುತ್ತಲ್ಲ, ಅದಕ್ಕೆ. You've broken my trust, Jay. ಇಲ್ಲ, ಅವಳು ಅದಕ್ಕೆ ವಾಂತಿ ಎತ್ತಿಲ್ಲ. ಮನೇಲಿ ಏನೋ ತಿನ್ಬಿಟ್ಟು ವಾಂತಿ ಎತ್ತಿದ್ದಾಳೆ. ಸುಳ್ಳು ಹೇಳ್ಬೇಡ. ನೈಟ್ ನನ್ಗೆ ವಾಂತಿ ಬರೋ ತರನೇ ಇತ್ತು. ನನ್ನ ನಂಬು ಜನಿ. ನಾನು ನೋಡು ಜನಿ, ವಾಂತಿ ಆಗೋಂಗ್ ಮಾಡ್ದ. ಸುಳ್ಳು ಸುಳ್ಳು, ನಾನು ಅಷ್ಟು ವರ್ತಲ್ಲ ಜನಿ. ನೀನ್ ಬರ್ತೀಯನಂತ ಚೆನ್ನಾಗಿ ನೋಡ್ದೆ. ಸರಿಯಾಗಿ ಕೇಳು ಜನಿ, ಒಬ್ಳು ಪಾಪದ ಹುಡುಗಿನ ಓವರ್ ನೈಟ್ ಅಲ್ಲಿ ಅದೇ ಜಗತ್ತೇ ತೋರಿಸ್ಬಿಟ್ಟ.
ಸಖತ್ತಾಗಿತ್ತು. ಆಕ್ಟ್ ಮಾಡ್ತಿದ್ದಾಳೆ. ನೀನ್ ಆಕ್ಟ್ ಮಾಡ್ತಿದ್ಯಾ ಅವಳು ಆಕ್ಟ್ ಮಾಡ್ತಿರೋದು. ಅವನೇ ನಾಟಕ ಅವಳು ಆಕ್ಟ್ ಮಾಡ್ತಿರೋದು ನೋಡು. ಸುಳ್ಳು ಹೇಳ್ತಿದ್ದಾನೆ. ಅವಳೇ ಸುಳ್ಳು ಹೇಳ್ತಿರೋದು. ಕಣ್ಣು ಇಲ್ಲ ನೋಡು. ಜನಿ, ಸುಳ್ಳು ಇಲ್ಲ ಹೇಳ್ತಿದ್ದಾನೆ. ನೀನೇ ನೋಡು, ಕಣ್ಣು ನೋಡು. ನೀನೇ ನೋಡು. ಸ್ಟಾಪ್ ನೀವಿಬ್ರು ಇಲ್ಲಿಂದ ಹೊರಟ್ಬಿಡಿ. ಯಾಕ್ ಜನಿ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಿದ್ಯಾ? ನೀನ್ ಫ್ರಾಡಾ ಅವ್ನ್ ಫ್ರಾಡಾ ಅಂತ ಇವಾಗ್ಲೇ ಗೊತ್ತಾಗ್ಬೇಕು. ಬಾ. ನಿಮ್ಗೆ ಇವ್ರು ಕನ್ಸೀವ್ ಆಗಿದಾರ ಇಲ್ವಾ ಅಂತ ಗೊತ್ತಾಗ್ಬೇಕು ಅಷ್ಟೇ. ಹೌದು ಡಾಕ್ಟರ್. ಯೂರಿನ್ ಸ್ಯಾಂಪಲ್ ಕೊಟ್ಬಿಟ್ಟು ಹೋಗಿ, 1/2 hour ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸರಿ ಬಾ. ಬಾ ಬಾ. ಡಾಕ್ಟರ್, ರಿಸಲ್ಟ್ ಏನಂತ ಬರುತ್ತೆ? ಯಾಕೆ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲದಿದ್ದಕ್ಕೆ ಇಷ್ಟೆಲ್ಲ ಸಮಸ್ಯೆ. ನೇರವಾಗಿ ನೋಡೋದಕ್ಕೆ ಹೆಂಗ ಅನಿಸ್ತಿದೆ? ರಿಸೆಪ್ಷನ್ಗೆ ಹೋಗಿ ವೆಯ್ಟ್ ಮಾಡಿ, ಹೇಳ್ತೀನಿ. ಹಲೋ. ಹಾಯ್. ಏಯ್ ಎದ್ದೋಳು. ಎದ್ದೋಳು ಲೇ. ಜಸ್ಟ್ ಹಾಫ್ ಅನ್ ಅವರ್. ರಿಸಲ್ಟ್ ನೆಗೆಟಿವ್ ಬಂದ್ರೆ ನೀನ್ ಎಲ್ಲಾ ಲಗೇಜ್ನ ಪ್ಯಾಕ್ ಮಾಡ್ಬಿಟ್ಟು ಮನೆಯಿಂದ ಹೊಟ್ಬಿಡು. ಜೆನ್ನಿ, ಪಾಸಿಟಿವ್ ಅಂತ ಬಂದ್ರೆ ಮದ್ವೆ ಮಾಡಿಸ್ತಾಳೆ. ಹಾಗಾದ್ರೆ ಓಕೆ. ಪಾಸಿಟಿವ್ ಅಂತ ಬಂದ್ರೆ ತಾನೆ. ನೀನ್ ಯಾಕಮ್ಮ ಟೆನ್ಷನ್ ಆಗ್ತಿದ್ಯಾ? ಯಾರಿಗ್ ಮಾಡಿದೀನಿ ಅಂತ ನನಗೆ ಗೊತ್ತಿಲ್ವಾ? ಯಾರಿಗಾದ್ರೂ ಮಾಡಿದ್ರೆ ನಮಗ್ ಗೊತ್ತಾಗಲ್ವಾ ಅಂತ ಹೇಳಕ್ ಬಂದೆ. ಟಂಗ್ ಸ್ಲಿಪ್ ಆಗೋಯ್ತಮ್ಮ. ಜೆನ್ನಿ, ಡಾಕ್ಟರ್ ಬಂದ್ರು. ಮಿಸ್ ಅಜಯ್. ಎಸ್. ಜೆನ್ನಿ, ಅವ್ರು ನನ್ನ ಕರ್ತಿದ್ದು. ಕಂಗ್ರಾಟ್ಸ್. ಯಾವ್ದಕ್ಕೂ ಇನ್ನೊಂದ್ಸತಿ ಹೋಗಿ ಚೆಕ್ ಮಾಡ್ಬಿಟ್ಟು ಬನ್ನಿ ಪ್ಲೀಸ್. ಎಷ್ಟು ಸಲ ಚೆಕ್ ಮಾಡಿದ್ರು ಅದು ಒಂದೇ ರಿಸಲ್ಟೇ ಬರೋದು. ಗುಡ್ ಜಾಬ್. ಥ್ಯಾಂಕ್ಸ್ ಡಾಕ್ಟರ್. ನನಗೆ ಗೊತ್ತಿಲ್ಲ. ಇಲ್ಲ ಡಾಕ್ಟರ್ ಸುಳ್ಳು ಹೇಳಿದ್ರು ಅನ್ಸುತ್ತೆ. ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರು. ಏನ್ ಜೆನ್ನಿ, ನಮ್ ಕತೆ ನಮ್ಮಲ್ಲೇ ಇರ್ಬೇಕು ಅಂದ್ರೆ ಈಗ ವೆಂಕಿ ಗೊತ್ತಾಯ್ತು. ಹೇಗ ಆಫೀಸಿಗೆ ಹೋಗ್ತೀಯಾ? ಜೆನ್ನಿ, ಇನ್ಮೇಲೆ ನಾವು 3 ಜನ ಒಂದೇ ಬೆಡ್ಡ. ಥ್ಯಾಂಕ್ಸ್ ಫಾರ್ ಯೋರ್ ಡಿಸಿಷನ್. ಮಗು ಅಂತ ನೋಡಿದ್ರೆ ಏನೇ ನೀನು ಮದ್ವೆ ಆದ್ಮೇಲೆ ನಾನ್ ನಿಂಗ್ ಟ್ರೂ ಆಗಿದ್ದೆ. ಆದ್ರೆ ನೀನ್ ನಂಗ್ ಚೀಟ್ ಮಾಡ್ದೆ. ಫ್ರಾಡ್. ನನಗ್ ಮೋಸ ಮಾಡ್ದೆ. ಬಾಯ್, ಯಾಕೆ ಹಿಂಗ್ ಮಾಡ್ತಿದ್ಯಾ? ಎಷ್ಟು ದೊಡ್ಡ ವಿಷಯನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ಯಾ? ಒಂದು ಸಣ್ಣ ವಿಷಯಕ್ಕೆ ಇಷ್ಟೊಂದು ಟೆನ್ಷನ್ ಆಗೋದಾ? ಇದು ಚಿಕ್ಕ ವಿಷಯನಾ? ಅವಸರದಲ್ಲಿ ಏನೇನೋ ಮಾಡ್ಬೇಡ. ಮಗು ಹುಟ್ಟಿದ್ಮೇಲೆ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ದೊಡ್ಡಮ್ಮ ಸಾಯಿಸ್ಬಿಟ್ಲು ಅಂತ ಹೇಳಕ್ಕಾಗತ್ತಾ? ಏನೇ ನೀನು ಓವರ್ ಆಗಿ ಡ್ರಾಮಾ ಮಾಡ್ತಿದ್ಯಾ? ಇದಕ್ಕಿಂತ ಮೇಲೆ ಐ ಜಸ್ಟ್ ಕಾಂಟ್ ಟೇಕ್ ಇಟ್ ಎನಿಮೋರ್. ಜಸ್ಟ್ ಆಸ್ಕ್ ಹರ್ ಟು ಗೆಟ್ ಔಟ್ ಆಫ್ ಮೈ ಹೌಸ್. ಈ ಸ್ಥಿತಿಯಲ್ಲಿ ಎಲ್ಲೇ ಹೋಗಕ್ಕೆ ಹೇಳ್ತೀಯ ಅವಳನ್ನ? ಹಾಗಿದ್ರೆ ನನ್ಕಿಂತ ಅವಳೇ ಮುಖ್ಯನಾ? ಇಬ್ರು ನನಗೆ ಮುಖ್ಯ ಕಣೆ. ಏನೇ ಈಗ? ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ಗೊತ್ತಿಲ್ಲದೆ ಹೇಳಿಲ್ಲ ಕಣೋ, ನಿನ್ ಮನ್ಸಲ್ಲಿದ್ದನ್ನ ಹೇಳ್ದೆ. ಇವಾಗ ನಂಗೆ ಅರ್ಥ ಆಯ್ತು. ಅವಳನ್ನ ಪ್ಲಾನ್ ಮಾಡಿ ನೀನ್ ಮನೆಗೆ ಕರ್ಕೊಂಡ್ ಬಂದೆ. ನಾನೊಂದ್ ಫೂಲ್. ಈ ಡ್ರಾಮಾನೆಲ್ಲ ನಾನು ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ನೀನ್ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಸ್ಟೋರಿ ಬಿಲ್ಡ್ ಮಾಡ್ತಿದ್ಯಾ? ಇದಕ್ ಮೇಲೆ ನಾನು ಏನು ಹೇಳಲ್ಲ. ದಿಸ್ ಇಸ್ ಆರ್ ಲಾಸ್ಟ್ ನೈಟ್ ಟುಗೆದರ್. ಫಂಕ್ಷನ್ಗೆ ಹೋಗಿ ವಾಪಸ್ ಬಂದಾಗ ಅವಳಿದ್ರೆ ನಾನಿರಲ್ಲ. ನಾವ್ ಯು ಡಿಸೈಡ್. ನಾನ್ ಬೇಕಾ ಅವಳು ಬೇಕಾ? ಯಾವತ್ತೋ ಡಿವೋರ್ಸ್ ಮಾಡ್ಬೇಕಿತ್ತು, ಅದು ನಾಳೆ ಆಗುತ್ತೆ.